ಸಿಪಿಐ ಸಂಘಟನೆ ಮುಸ್ಲಿಂ ಗುಂಡಾಗಳು ಹಿಂದೂ ಯುವಕನನ್ನು ಹೊಡೆದರೆ ಅಂತಹ ಸಂದರ್ಭದಲ್ಲಿ ನೀವುಗಳು ನಿಮ್ಮ ಎಲ್ಲಾ ಕೆಲಸವನ್ನು ಬಿಟ್ಟು ಅಲ್ಲಿಗೆ ಸಾಗರೋಪಾದಿಯಲ್ಲಿ ಹೋಗಬೇಕು. ಅಲ್ಲಿ ಯಾರು ಹೊಡಿತಾರೋ ಅವರನ್ನ ಮೊದಲು ನೀವು ಹೊಡೆಯಿರಿ. ನಿಮ್ಮ ಮೇಲೆ ಕೇಸ್ ಹಾಕುತ್ತಾರೋ ಹಾಕ್ಲಿ, ಯಾವುದಕ್ಕೂ ಹೆದರಬೇಡಿ ಎಂದು ಪ್ರಮೋದ್ ಮುತಾಲಿಕ್ ಇವರು ಹೇಳಿದರು. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ನಡೆದ ಬೃಹತ್ ಹಿಂದೂ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಮೋದ್ ಮುತಾಲಿಕ್ ಅವರು, ಹಿಂದೂಗಳ ಮೇಲೆ ಹಲ್ಲೆಯಾದ್ರೆ ಯಾರೂ ಸುಮ್ಮನೆ ಇರಬೇಡಿ ಎಂದರು. ಹಿಂದೂಗಳನ್ನು ಮುಟ್ಟಿದರೆ ಸಾವಿರ ಸಂಖ್ಯೆಯಲ್ಲಿ ನಾವು ಬರುತ್ತೇವೆ ಎಂದು ಸಂದೇಶ ಕೊಡಬೇಕು ಎಂದು ಪ್ರಮೋದ್ ಮುತಾಲಿಕ್ ಹೇಳಿದರು. ನಾವು ಎಲ್ಲಾ ಹಿಂದೂಗಳು ಒಂದಾದರೆ ಮಾತ್ರ ಹಿಂದುತ್ವ ಉಳಿಯುವುದು ಸಾಧ್ಯ ಎಂದು ಮುತಾಲಿಕ್ ತಿಳಿಸಿದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಅವನ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದ ತಕ್ಷಣ ಹೊಡೆದ್ರು. ಮುಸ್ಲಿಮರು SDPI ಅನ್ನುವಂತ ಒಂದು ದೇಶದ್ರೋಹಿ ಪಕ್ಷದವರು, ಕೊಲೆಗಡಕರು, ಭಯೋತ್ಪಾದಕರು. ಸೊ ಅವರು ನಮ್ಮ ಒಬ್ಬ ಹುಡುಗನನ್ನು ಹೊಡೆದ್ರು. ಅವನು ಯಾವ ಜಾತಿಯವನ್ನ ನಾನು ಹೇಳುವುದಿಲ್ಲ, ಅವನು ಹಿಂದೂನೇ. ಹಿಂದೂನು ಹೊಡೆದಿದ್ದಾರೆ ಅಂತಂದ್ರೆ ನೀವು ಎಲ್ಲ ಕೆಲಸ ಬಿಟ್ಟು ಅಲ್ಲಿ ಹೋಗಿ, ಅಲ್ಲಿ ಯಾರ ಬಡ್ಡಿ ಮಕ್ಕಳು ಹೊಡಿತಾ ಇದಾರಲ್ಲ ಅವರನ್ನು ಹೊಡಿ. ಕೇಸ್ ಹಾಕ್ತಾರೆ ಹಾಕ್ಲೆ, ಜೈಲಿಗೆ ಹಾಕ್ತಾರೆ ಹಾಕ್ಲೆ, ಲಾಠಿ ಹೇಗೆ ಹೊಡಿತಾರೆ ಹೊಡಿಲಿ. ಆದ್ರೆ ಹಿಂದೂನ್ನು ಮುಟ್ಟಿದರೆ ಸಾವಿರ ಜನ ಬರ್ತೀವಿ ಅಂತನ್ನುವಂತ ಸಂದೇಶವನ್ನ ಕೊಡಬೇಕಾಗಿದೆ. ಬರೇ ಭಾಷಣ ಕೇಳ್ತೀರಷ್ಟೇ, ನೀವು ಸೀಟಿ ಹೊಡಿತೀರಷ್ಟೇ. ಯಾರಿಗಾದ್ರೂ ಹೊಡೆದ್ರು ಏನೋ ಪೊಲೀಸರು ಬಂದ್ ಕೊಡೆ ಮುಕ್ಕಳೆಗೆ ಬಾಲ ಹಾಕೊಂಡು ಒಳಗಡೆ ಕೂತ್ರೆ ನಾಚಿಕೆ ಮಾನ ಮರ್ಯಾದೆ ಹೀಗೆ ಇದ್ದಿದ್ರಿಂದ ಹೀಗೆ ಆಗ್ತಾ ಇದೆ. ನಾವು ಧೈರ್ಯದಿಂದ ತಾಕತ್ತಿನಿಂದ ಬರೇ ಜೈಕಾರ ಹಾಕಿದ್ರೆ ಆಗುವುದಿಲ್ಲ. ರಟ್ಟ್ಯಾಗಿನ ಸಿಟ್ಟು ರಟ್ಟ್ಯಾಗ ಬರಬೇಕೀಗ. ರಟ್ಟ್ಯಾಗ ಫೇಸ್ಬುಕ್, ವಾಟ್ಸಪ್ ಅಲ್ಲೆಲ್ಲ ನಾಟಕ, ನಿಮ್ದೆಲ್ಲ ಹಾರಾಟ, ಕೂಗಾಟ, ಚೀರಾಟ, ಅದರ ಜೊತೆಗೆ ರಟ್ಟ್ಯಾಗ ಬರಬೇಕು. ರಟ್ಟ್ಯಾಗ ಸಿಟ್ಟು ಬರಬೇಕೀಗ. ಬಂಧುಗಳೇ, ಬಹಳ ಭಯಾನಕವಾದಂತಹ ದೇಶದ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಆಗ್ತಾ ಇದೆ. ನಮ್ಮ ಹಿಂದೂ ಸಮಾಜ ಬೇಗನೆ ಮರೆತು ಹೋಗುತ್ತೆ, ಮರ್ತಾ ಬಿಡ್ತೀವಿ. ನಾವು 4 ತಿಂಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿರುವಂತಹ ಪಹಲ್ಗಾಮ್ದಲ್ಲಿ ಘಟನೆ ನಡೀತು, ಮರೆತೇ ಹೋಯ್ತು. 24 ಹೆಣಗಳನ್ನು ಉರುಳಿಸಿದ್ರು, ಮರೆತೇ ಹೋಯ್ತು. ಅಲ್ಲಿ ಬಂದಂಥವ್ರು, ಅಲ್ಲಿ ಹೋಗಿದಂಥವ್ರು ಹಿಂದೂಗಳು ಯಾರವರು? ಅವರೇನಾದ್ರೂ ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಿದ್ರ? ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರ? ಕಾಶ್ಮೀರದ ಸಲುವಾಗಿ ಏನಾದ್ರೂ ಹೋರಾಟ ಮಾಡಕ್ ಹೋಗಿದ್ರ? ಇಲ್ಲ. ಮಕ್ಕಳು ರಜೆ ಇದೆ, ಗಂಡ ಹೆಂಡತಿ ಮಕ್ಕಳು ಸೇರಿ ಪ್ರವಾಸಕ್ಕೆ ಹೋಗೋಣ, ಅದು ಶ್ರೀನಗರದ ಪಹಲ್ಗಾಮ್ ಅನ್ನುವಂತ ಒಂದು ಸ್ವರ್ಗ ಇದೆ, ಅಲ್ಲಿ ಹೋಗೋಣ ಅಂತ ಹೇಳಿ ಹೋದ್ರೆ ಇಸ್ಲಾಮಿಕ್ ಭಯೋತ್ಪಾದಕರು ಅಲ್ಲಿ ಬಂದು 26 ಹೆಣಗಳನ್ನು ಉರುಳಿಸ್ತಾರೆ. ಏನು ಪಾಪ ಮಾಡಿದ್ರು? ಏನ್ ತಪ್ಪು ಮಾಡಿದ್ರು? ಅವರು ಆನಂದವಾಗಿ ವಿಹಾರ ಮಾಡಬಾರ್ದ? ನಮ್ಮ ದೇಶರೇ ಅದು. ಸೊ ಅಲ್ಲಿ ಯಾಕೆ ನಾವು ಪ್ರವಾಸಕ್ಕೆ ಹೋಗಬಾರ್ದು? ಅಲ್ಲಿ ಏನ್ ಹೇಳಿದ್ರು, ಏನ್ ಕೇಳಿದ್ರು ಅವರು? ಟೆರರಿಸ್ಟ್, ಮುಸ್ಲಿಂ ಟೆರರಿಸ್ಟ್ಗಳು, ಇಸ್ಲಾಮಿಕ್ ಟೆರರಿಸ್ಟ್ಗಳು, ಇಸ್ಲಾಮಿಕ್ ಭಯೋತ್ಪಾದಕರು ಏನ್ ಕೇಳಿದ್ರು? ಅಲ್ಲಿ ಇದ್ದಂತ ಬಂದೂಕ್ ಹಿಡಿದು ಕೇಳಿದ್ರು ಅವರು, ನೀನು ಸಿರೇಟೆಯವನಪ್ಪ,
ನೀನ್ ಲಿಂಗಾಯತೇನ, ನೀನು ಬ್ರಾಹ್ಮಣ ಏನು, ನೀನು ಕರ್ನಾಟಕದವನೇನು, ನೀನು ಮಹಾರಾಷ್ಟ್ರದವನೇನು, ನೀನು BJP ಏನು, ನೀನು ಕಾಂಗ್ರೆಸ್ ಏನು ಅಂತ ಕೇಳಲಿಲ್ಲ. ಅವನು ಕೇಳಿದ್ದೇನೋ ನೀನು ಹಿಂದೂ ಇದೆಯಾ ಅಂತ ಕೇಳಿ ಗುಂಡು ಹೊಡೆದ್ರೆ, ಹಿಂದೂ ಅಂತ ಕೇಳಿ ಗುಂಡು ಹೊಡೆದ್ರು. ಇದನ್ನ ಮರಿಬೇಡ್ರೆ. ಇಸ್ಲಾಮಿನ ಗುರಿ ಎಲ್ಲಿದೆ ಅಂತ ಪಹಲ್ಗಾಮದಲ್ಲಿ ತೋರಿಸಿದ್ರು. ನಾವು ಮರ್ತೇವೆ. ಮತ್ತ ಅದೇ ಬೀಡಿ ಅಂಗಡಿ, ಅದೇ ಹಣ್ಣಿನ ಅಂಗಡಿ, ಅದೇ ಹೂವಿನ ಅಂಗಡಿಗೆ ಹೋಗಿ ಟೇಬೆ ಅಬ್ದುಲ್ಲಾ